ದಾವಣಗೆರೆ ನಗರ ಭಾಗದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಟೈಟ್ ಸೆಕ್ಯೂರಿಟಿನ ಹಮ್ಮಿಕೊಳ್ಳಲಾಗಿದೆ. ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗ್ತಾ ಇದೆ. ದಾವಣಗೆರೆಯಲ್ಲಿ ನಾವು ಬೆಳಗ್ಗೆ 6 ಗಂಟೆ ಕೂಡ ಹೇಳ್ತಾ ಇದ್ವಿ, ಒಂದು ಟೈರಿಗೆ ಬೆಂಕಿ ಹಚ್ಚಿದ ಪ್ರಕರಣ ಬಿಟ್ಟರೆ ಇನ್ನೇನು ಕೂಡ ಅಲ್ಲಿ ಅಂತ ಹೇಳ್ಕೊಳ್ಳುವಂತಹ ಪ್ರತಿಭಟನೆಗಳು ಕೂಡ ಆಗಲಿಲ್ಲ ಅಂತ. ಸೊ ಬಂದ್ಬಿಡಿ, ಪ್ರತಿಭಟನೆಗೂ ಕೂಡ ಸೀಮಿತ ಆಗ್ತಾ ಇಲ್ಲ ಈ ಜಿಲ್ಲೆ ಅನ್ನೋದು ತಿಳಿದು ಬರ್ತಾ ಇದೆ. ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಸನ್ನದ್ಧರಾಗಿದ್ದಾರೆ. ಬೆಳಗಾವಿಯಲ್ಲಿ MS ಪುಂಡಾಟಿಕೆಯನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ದಾವಣಗೆರೆಯಲ್ಲಿ ಕೂಡ ನೀರಸ ಪ್ರತಿಕ್ರಿಯೆ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ SP ಆದಂಥ ಉಮಾ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹೇಳಿ, ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಭದ್ರತೆ ವಹಿಸ್ಯಾರ ಕರ್ನಾಟಕ ಬಂದ್ ವಿಚಾರವಾಗಿ? ಕರ್ನಾಟಕ ಬಂದ್ ವಿಚಾರವಾಗಿ ಎಲ್ಲ ಕಡೆ ನಾವು ಮ್ಯಾನ್ ಆ್ಯಂಡ್ ಆಫೀಸರ್ಸ್ನ ಹಾಕ್ಕೊಂಡಿದ್ದೇವೆ. 2 KSRP ಕೂಡ ಇದೆ, DR ಕೂಡ ಹಾಕ್ಕೊಂಡಿದ್ದೇವೆ. ನೀವೇ ನೋಡ್ತಾ ಇದ್ದೀರಾ. ನಮಗೆ ತಿಳಿದು ಬಂದ ಹಾಗೆ ಕೂಡ ಒಂದು 4 ರಿಂದ 5 ಸಂಘಟನೆಗಳು, ವಿಶ್ವ ಕನ್ನಡ ಇದು ಸಂಘಟನೆ, ಇನ್ನೊಂದು 3-4 ಸಂಘಟನೆಗಳು ಕೊಟ್ಟಿದ್ದಾರೆ ಸಪೋರ್ಟನ್ನು. ಬೇರೆಯವ್ರದ್ದು ನಮಗೆ ಇದುವರೆಗೆ ಯಾವುದೂ ತಿಳಿದು ಬಂದಿಲ್ಲ. ಬಟ್ ಆದರೂ ಕೂಡ ನಾವು ಮುಂಜಾಗ್ರತವಾಗಿ ಎಲ್ಲ ಕಡೆಯಲ್ಲಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಈಗಾಗಲೇ ಟೈರ್ ಸುಟ್ಟಿರೋದಾಗಲಿ, ಈಗ ಕರ್ನಾಟಕ ಸರ್ಕಾರದ ವಿರುದ್ಧ ಒಂದು ಆಕ್ರೋಶ ಕೂಡ ಹೊರಹಾಕಿದ್ರು ಮೇಡಮ್, ಅದ್ರ ಬಗ್ಗೆ ಏನಾದ್ರು ಕ್ರಮ? ಅದಕ್ಕೋಸ್ಕರನೇ ನಾವು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಶಾಂತಿಯುತವಾಗಿ ಇರಬೇಕು ಹೇಳಿದ್ದೀವಿ. ಅವ್ರಿಗೆ ನೋಟಿಸು ಕೂಡ ಕೊಟ್ಟಿದ್ದೇವೆ. ನೆನ್ನೆ ಪೇಪರಲ್ಲಿ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೇಳಿದ್ದೇವೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ. ಬಟ್ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದಿದ್ದಂಗೆ ನಾವು ಬಂದೋಬಸ್ತನ್ನು ಈಗಾಗಲೇ ಮಾಡ್ಕೊಂಡಿದ್ದೇವೆ. ಎಷ್ಟು ಜನ ಮೆನ್ ಇದ್ದಾರೆ ಹಾಕಿದ್ದೇವೆ. ಎಲ್ಲ ಕಡೆ ನಮಗೆ ಎಷ್ಟು ಬೇಕಿದೆ ಸೂಕ್ತವಾಗಿ ಭದ್ರತೆಯನ್ನು ಒದಗಿಸುವಲ್ಲಿ ನಿಟ್ಟಿನಲ್ಲಿ ಸಿಟಿಯಲ್ಲಿ ಕೂಡ ಮಾಡಿದ್ದೇವೆ. ನೆಕ್ಸ್ಟ್ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಕೆಲವು ಸಂಘಟನೆಗಳಿಗೆ ಬರಬಹುದು, ಪ್ರತಿಭಟನೆ ನಡೆಸಬಹುದು ಅಂತ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಸೂಕ್ತವಾದ ಬಂದೋಬಸ್ತನ್ನು ಮಾಡಿದ್ದೇವೆ. ಈಗಾಗಲೇ ಯಾವ ಸಂಘಟನೆಗಳು ಇದರಲ್ಲಿ ಭಾಗವಹಿಸ್ತಾರೆ ಅಂತ ತಿಳಿದು ಬಂದಿದೆ ಪ್ರತಿಭಟನೆಯಲ್ಲಿ, ಅವರಿಗೆ ನೋಟಿಸನ್ನು ಕೂಡ ಈಗಾಗಲೇ ಕೊಟ್ಟಿದ್ದೇವೆ. ಇದಿಷ್ಟು SP ಆದಂತಹ ಉಮಾ ಪ್ರಶಾಂತ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪಬ್ಲಿಕ್ TV ದಾವಣಗೆರೆ.